ಗದಗ ಜಿಲ್ಲೆ ಶಿರಹಟ್ಟಿಯಲ್ಲಿ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಹೆಸರಿನ ಬೃಹತ್ ಭವನ ಇದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದ ಈ ಭವನ ಸಾಹಿತ್ಯ ಚಟುವಟಿಕೆಗಳಿಂದ ಕಂಗೊಳಿಸುವ ಬದಲು ತಿಪ್ಪೆಗುಂಡಿಯಾಗಿ ಬದಲಾಗಿದೆ. ಇಲ್ಲಿನ ಅವ್ಯವಸ್ಥೆ ಕುರಿತು ನಮ್ಮ ವೀಕ್ಷಕ ವರದಿಗಾರ ಜಯತೀರ್ಥ ಕುಲಕರ್ಣಿ ಬೆಳಕು ಚೆಲ್ಲಿದ್ದಾರೆ. ಬನ್ನಿ ನಾವು ನೋಡೋಣ. ಒಂದು ಶಿರಹಟ್ಟಿಯ ಹೃದಯ ಭಾಗದಲ್ಲಿರುವಂತಹ ಡಾಕ್ಟರ್ ದ.ರಾ. ಬೇಂದ್ರೆ ಅವರ ಒಂದು ಭವನವನ್ನು 1997-98ರಲ್ಲಿ IG ಸಂಧ್ಯಾ ಅವರು MP ಇದ್ದಾಗ ನಿರ್ಮಾಣ ಆಯಿತು. ಆದರೆ ಈಗ ಅದರ ಒಂದು ಪರಿಸ್ಥಿತಿ ಏನದ ಅನ್ನುವಂಥದ್ದನ್ನು ತಮಗೆ ವೀಕ್ಷಣೆಯನ್ನು ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ಶವವಾಹನವನ್ನು ಸಾಗಿಸುವಂಥ ಒಂದು ಗಾಡಿಯನ್ನಿಟ್ಟರೆ, ಆಗಿನ ಕಸ ತುಂಬುವಂಥ ವಿಲೇವಾರಿ ಮಾಡುವಂಥ ಟ್ರ್ಯಾಕ್ಟರು ಗಾಡಿನ ಎಲ್ಲ ಇಟ್ಟರೆ ಹೆಂಗೆ ಇಟ್ಟರಪ್ಪ ಅಂತ ತಿಪ್ಪಿಗುಂಡಿ ಕಂಡಂಗೆ ಕಾಣ್ಲಿಕ್ಕತ್ತದ. ಅವ್ಯವಸ್ಥವಾಗಿದೆ ಇಲ್ಲೆಲ್ಲ. ಆಗಿಂದ ಅನೈತಿಕ ಚಟುವಟಿಕೆಗಳು ನಡೀತಾವೆ. ಆಗಿಂದ ಸೆರೆ ಕುಡುಕರು ಕುಡಿ ಇಲ್ಲೇ ಮಕ್ಕೋತಾರೆ. ಅನೇಕ ನ್ಯಾಯ ನಿಗದಿ ಇಲ್ಲೆಲ್ಲ ನಡೀತಿರ್ತಾವೆ ದಿವಸ. ಇದನ್ನು ಯಾರೂ ಗಮನ ಕೊಟ್ಟೇ ಇಲ್ಲ. ಇದರ ಬಗ್ಗೆ ಎಲ್ಲ ತಾವು ವಿಚಾರವನ್ನು ಮಾಡಿ ತಕ್ಷಣ ಸದ್ಬಳಕೆಯನ್ನು ಮಾಡಬೇಕು. ಮಾಡಿ ಒಳ್ಳೆ ಕನ್ನಡ ಸಾರಸ್ವತ ಲೋಕ ಪೂಜಿಸುವ ಓರ್ವ ಸಾಧಕರ ಹೆಸರನ್ನ ಇಟ್ಟು ಅವರಂತೆ ನಾವು ಆಗಬೇಕು ಅಂತ ಆದರ್ಶಪ್ರಾಯವಾಗಿ ನೋಡುವ ಅನೇಕ ಯುವ ಸಮೂಹ ಇದೆ. ಅಂಥವರ ಹೆಸರನ್ನ ಇಟ್ಟು ಈ ರೀತಿ ನಡೆಸ್ಕೊಂಡು ಬಿಟ್ರೆ ತೀರಾ ಅವಮಾನ ಅಂತ ಅನಿಸಿಬಿಡುತ್ತೆ. ಹಾಗಾಗೋದು ಬೇಡ. ಶಿರಹಟ್ಟಿಯ ಪಟ್ಟಣ ಪಂಚಾಯತ್ನ ಮುಖ್ಯಾಧಿಕಾರಿ ಸಿದ್ದರಾಯ್ ಕಟ್ಟಿಮನಿಯವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರನ್ನು ಕೇಳೋಣ ಏನು ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಸಾಧ್ಯ ಅಂತ. ಸರ್ ನಮಸ್ತೆ. ಸರ್, ಬೇಂದ್ರೆ ಭವನ ಅವ್ಯವಸ್ಥೆಯ ಆಗ್ರ ಆಗಿಬಿಟ್ಟಿದೆ ಅಂತ ನಮ್ಮ ವೀಕ್ಷಕ ವರದಿಗಾರರು ವರದಿಯನ್ನು ಮಾಡಿದ್ದಾರೆ. ನಿಮ್ಮ ಗಮನಕ್ಕೆ ಬಂದಿದ್ಯಾ ಈಗ ಯಾವ ಸ್ಥಿತಿಲಿದೆ ಅಂತ ಬೇಂದ್ರೆ ಭವನ? ಹೌದು ಸರ್, ಅದನ್ನ ಕ್ಲೀನ್ ಮಾಡಿದೀವ್ರಿ, ಮಾಡ್ತಾ ಇದೀವಿ. ಆಮೇಲೆ ಅದಕ್ಕೆ ಸ್ವಲ್ಪ ಎಸ್ಟಿಮೇಟ್ ಮಾಡಿ ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ನೋಡ್ಕೊಂಡು ಎಸ್ಟಿಮೇಟ್ ಮಾಡಿ ಅದಕ್ಕೆ ಈ ಸಲ ಅದಕ್ಕೆ ಅಮೌಂಟ್ ಮಾಡ್ತೀವಿ. 2003ರಲ್ಲಿ ಉದ್ಘಾಟನೆ ಆಗಿದ್ದು ಆವಾಗ ಮಾತ್ರ ಕ್ಲೀನ್ ಆಗಿದ್ದ ಸರ್? ಇದು ಅಷ್ಟು ಕೊಳಚ ಇದೆ, ಅಲ್ಲಿ ಅಷ್ಟು ಕಸ ಇದೆ. ನೀವು ನೋಡಿದ್ರೆ ನಿಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಅಥವಾ ಯಾವಾಗ ಲಾಸ್ಟ್ ಕ್ಲೀನ್ ಮಾಡಿದ್ದು ನೀವೇ ಹೇಳ್ಬಿಡಿ ಸರ್. ಇಲ್ಲ ಸರ್, ಲಾಸ್ಟ್ ವೀಕ್ 15 ವೀಕ್ಲಿ ಮಾಡ್ತಾ ಇರ್ತೀವಿ. ಅದ್ರ ಸ್ವಲ್ಪ ಅದು ಏರಿಯಾ ಇದ್ದಿದ್ರಲ್ಲಿ ಸ್ವಲ್ಪ ಈಗ ರಿನೋವೇಷನ್ ಮಾಡ್ಬೇಕದು. ಸ್ವಲ್ಪ ಮೇನ್ಲಿ ಈಗ ಮಾಡ್ಬೇಕದು ರಿನೋವೇಷನ್ಗೆ ಸ್ವಲ್ಪ ಅದು ಎಸ್ಟಿಮೇಟ್ ಮಾಡಿ ಅದಕ್ಕೆ ಅಮೌಂಟ್ ಹಾಕೊಂಡು ಸ್ವಲ್ಪ ರಿನೋವೇಷನ್ ಮಾಡಿಸ್ತೀವ್ರಿ. ಓಕೆ, ಸೊ ಈಗ ನಿಮ್ಮ ವ್ಯಾಪ್ತಿಗೆ ಈ ವಿಷಯ ಬರುತ್ತೆ ಅಲ್ವಾ ಸರ್? ಹೌದು ಸರ್. ಓಕೆ, ನಿಮ್ಮ ಪ್ರಕಾರ ಒಂದು ಟೈಮ್ ಲೈನ್ ಅಂತ ಕೊಡಬಹುದಾ? ಈ ಎಸ್ಟಿಮೇಷನ್, ರಿನೋವೇಷನ್ ಇದೆಲ್ಲವೂ ಸೇರಿದಂತೆ ಯಾವಾಗ ಆಗಬಹುದು ಅಂತ? ಈಗ ಎಸ್ಟಿಮೇಟ್ ಮಾಡ್ತಾ ಇದೀವಿ ಸರ್. ಅದು ಮಾಡಿ ಅಪ್ರೂವ್ ತಗೊಂಡ್ಬಂದು ಅದನ್ನ ಒಂದು ಅಂದಾಜು ಟೈಮ್ ಅಂತ ಇಲ್ವಾ ಸರ್? ಪ್ಲಾನ್ ಇಲ್ವಾ? ಹೆಂಗಂದ್ರೆ ಒಂದು 3 months ಆಗ್ಬೋದು. ಫೈನ್, ಡೆಫಿನೆಟ್ಲಿ ಸರ್. ನಮಗೂ ಗೊತ್ತಾಗುತ್ತೆ ಆಡಳಿತಾತ್ಮಕವಾಗಿ ಚಾಲೆಂಜಸ್ ಇರ್ತವೆ ಅಂತ. ಅಟ್ಲೀಸ್ಟ್ ಕ್ಲೀನ್ ಮಾಡಿಸುವ, ಅಲ್ಲಿ ಮುಂದೆ ಇರುವ ಕಸವನ್ನ ಕ್ಲೀನ್ ಮಾಡಿಸೋ ಕೆಲಸ ಇಮಿಡಿಯೇಟ್ಲಿ ಆಗ್ಬೋದು. ಅಟ್ಲೀಸ್ಟ್ ಅದನ್ನ ನಾಳೆನೆ ಸ್ಟಾರ್ಟ್ ಮಾಡ್ತೀವಿ. ಈಗ ಆಲ್ರೆಡಿ ನಾಳೆ ಸ್ಟಾರ್ಟ್. ಡೆಫಿನೆಟ್ಲಿ ಸರ್, ನಮ್ಮ ಪ್ರತಿನಿಧಿಗಳು ಫಾಲೋ ಅಪ್ ಮಾಡ್ತಾರೆ. ಈ ಮುಖೇನ ಆ ಕೆಲಸ ಸ್ಟಾರ್ಟ್ ಆಗಲಿ, 3 ತಿಂಗಳಲ್ಲಿ ಮುಗಿಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.